ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವಾಕರ್ ಟೆಕ್ ವರ್ಲ್ಡ್. ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಬೇಕಂದ್ರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ. ಇದರ ಜೊತೆನೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ನೀವು ಜಿಯೋ ಯೂಸರ್ ಆಗಿದ್ರೆ ನಿಮ್ಗೆ ಇವತ್ತೊಂದು ಗುಡ್ ನ್ಯೂಸ್ ಇದೆ. ಅದೇನಂದ್ರೆ ಜಿಯೋದವರು ಇವತ್ತು ಜಿಯೋ ಮಾನ್ಸೂನ್ ಆಫರ್ ಅನ್ನ ಲಾಂಚ್ ಮಾಡಿದ್ದಾರೆ. ಹೌದು ಗೆಳೆಯರೆ, ಜಿಯೋ ಧನಾಧನ ಆಫರ್ ಅನ್ನ ಮತ್ತೆ ವಾಪಸ್ ತಂದಿದ್ದಾರೆ. ನಾವು ನಿಮ್ಗೆ ಮೊದಲೇ ವಿಡಿಯೋದಲ್ಲಿ ಹೇಳಿದ ಹಾಗೆ ಜುಲೈ 15 ಗೆ ಜಿಯೋ ಆಫರ್ ಎಂಡ್ ಆಗುತ್ತೆ. ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಎಂಡ್ ಆಗುತ್ತೆ, ಜಿಯೋ ಧನಾಧನ ಆಫರ್ ಎಂಡ್ ಆಗುತ್ತೆ. ಇವೆರಡು ಆಫರ್ ಎಂಡ್ ಆಗೋದ್ರೊಳಗೆ ನಿಮ್ಗೆ ಜಿಯೋದವರು ಇನ್ನೊಂದು ಆಫರ್ ಅನ್ನ ಬಿಡ್ತಾರಂತ ಹೇಳಿದ್ವಿ. ಸೊ ಅದೇ ತರ ಇವತ್ತು ಜಿಯೋ ಧನಾಧನ ಆಫರ್ ಅನ್ನ ವಾಪಸ್ ತಗೋ ಬಂದಿದ್ದಾರೆ. ಈ ಆಫರ್ ಅಲ್ಲಿ ನಮ್ಗೆ ಏನೇನ್ ಸಿಗುತ್ತೆ, ಇದರಿಂದ ನಮ್ಗೆ ಏನ್ ಲಾಭ ಅಂತ ನೋಡೋಣ ಬನ್ನಿ. ಈ ಜಿಯೋ ವೆಬ್ಸೈಟ್ ಅಲ್ಲಿ ಯಾವ್ಯಾವ ಆಫರ್ ಬಿಟ್ಟಿದ್ದಾರೆ ಅಂತ ನೀವು ಕೂಡ ನೋಡಬಹುದು. ಇಲ್ಲಿ 19 ರೂಪೀಸ್ ಪ್ಲಾನ್, 49 ರೂಪೀಸ್ ಪ್ಲಾನ್, 96 ರೂಪೀಸ್ ಪ್ಲಾನ್ ಹಾಗೂ 149 ರೂಪೀಸ್ ಪ್ಲಾನ್ ಅಲ್ಲಿ ಯಾವುದೇ ಚೇಂಜ್ ಆಗಿಲ್ಲ. ಆದ್ರೆ ಮೊದಲು ನೀವು 309 ಆಫರ್ ಅನ್ನ ಫಸ್ಟ್ ಟೈಮ್ ರೀಚಾರ್ಜ್ ಮಾಡಿದಾಗ ನಿಮಗೆ 84 ಡೇಸ್ ಸಿಗ್ತಾ ಇತ್ತು. ಅದಾದ್ಮೇಲೆ ಸೆಕೆಂಡ್ ಟೈಮ್ ಮಾಡಿದ್ರೆ ನಿಮಗೆ 28 ಡೇಸ್ ಸಿಗ್ತಾ ಇತ್ತು. ಸೊ ಅದೇ ಆಫರ್ ಅನ್ನ ನಿಮಗೆ 56 ಡೇಸ್ ಸಿಗ್ತಾ ಇದೆ ಇವಾಗ. ಸೊ ಈ 309 ಆಫರ್ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಕಾಲ್ ಹಾಗೂ ಅನ್ಲಿಮಿಟೆಡ್ ಡೇಟಾ ಇರುತ್ತೆ. ಸೊ ಈ ಅನ್ಲಿಮಿಟೆಡ್ ಡೇಟಾ ಡೈಲಿ 1 GB ಇರುತ್ತೆ. ಆ 1 GB ಮುಗಿದ ಮೇಲೆ ನಿಮಗೆ 128 KB ಪರ್ ಸ್ಪೀಡ್ ಅಲ್ಲಿ ಇರುತ್ತೆ. ಸೊ ಇದಾದ್ಮೇಲೆ ನಿಮಗೆ 349 ಆಫರ್ ಇದೆ. ಇದು ನಿಮಗೆ 56 ಡೇಸ್ ಸಿಗುತ್ತೆ, ಅಂದ್ರೆ 2 ತಿಂಗಳು ಸಿಗುತ್ತೆ. 28 ಡೇಸ್ ಪ್ಲಸ್ 28 ಡೇಸ್. ಇದರಲ್ಲೂ ಕೂಡ ಅನ್ಲಿಮಿಟೆಡ್ ಕಾಲ್ ಹಾಗೂ ಅನ್ಲಿಮಿಟೆಡ್ ಡೇಟಾ ಇರುತ್ತೆ. ಈ 56 ಡೇಸ್ ಗೆ ನಿಮಗೆ 20 GB ಕೊಡ್ತಾರೆ. ನೀವು ಈ 20 GB ಅನ್ನು 1 ಮಂತ್ ಅಲ್ಲೂ ಯೂಸ್ ಮಾಡಬಹುದು ಅಥವಾ 2 ಮಂತ್ ಅಲ್ಲೂ ಯೂಸ್ ಮಾಡಬಹುದು. ಸೊ 20 GB ಮುಗಿದ ಮೇಲೆ ನಿಮಗೆ 128 KB ಪರ್ ಸ್ಪೀಡ್ ಅಲ್ಲಿ ಇರುತ್ತೆ. ಇದಾದ್ಮೇಲೆ ನಿಮಗೆ ಮಾನ್ಸೂನ್ ಆಫರ್ ಆದ 399 ಆಫರ್ ಇದೆ. ಸೊ ಇದು ನಿಮಗೆ 84 ಡೇಸ್ ಸಿಗುತ್ತೆ, ಅಂದ್ರೆ 28 ಡೇಸ್ ಪ್ಲಸ್ 28 ಡೇಸ್ ಪ್ಲಸ್ 28 ಡೇಸ್, ಅಂದ್ರೆ 3 ತಿಂಗಳು ನಿಮಗೆ ಅನ್ಲಿಮಿಟೆಡ್ ಕಾಲ್ ಹಾಗೂ ಅನ್ಲಿಮಿಟೆಡ್ ಡೇಟಾ. ಈ ಆಫರ್ ಅಲ್ಲಿ ನಿಮಗೆ 84 ಡೇಸ್ ಗೆ 84 GB ಸಿಗುತ್ತೆ, ಅಂದ್ರೆ ಡೈಲಿ 1 GB ಸಿಗುತ್ತೆ. ನಿಮ್ಮ ಡೈಲಿ 1 GB ಮುಗಿದ ಮೇಲೆ ನಿಮಗೆ 128 KB ಸ್ಪೀಡ್ ಅಲ್ಲಿ ಇರುತ್ತೆ. ಈ ಆಫರ್ ನಮಗೆ ಲಾಭನೇ ಅನಿಸ್ತಿದೆ, ಯಾಕಂದ್ರೆ 399 ಆಫರ್ 84 ಡೇಸ್ ಗೆ ಇದೆ. ಸೊ ಇದು ನಿಮಗೆ 28 ಡೇಸ್ ಗೆ ಅಂದ್ರೆ 1 ತಿಂಗಳಿಗೆ 133 ರೂಪೀಸ್ ಬಿದ್ದಾಗ ಆಗುತ್ತೆ. ಸೊ ಈ ಆಫರ್ ಅಲ್ಲಿ ನಿಮಗೆ 28 ಡೇಸ್ ಗೆ 28 GB ಸಿಗ್ತಾ ಇದೆ, ಅಂದ್ರೆ 133 ರೂಪೀಸ್ ಗೆ 28 GB 1 ತಿಂಗಳು ಸಿಗ್ತಾ ಇದೆ. ಸೊ ಅದೇ ತರ 3 ತಿಂಗಳು ಲೆಕ್ಕ ಹಾಕಿದ್ರೆ, ಅಂದ್ರೆ 84 ಡೇಸ್ ಲೆಕ್ಕ ಹಾಕಿದ್ರೆ 399 ರೂಪೀಸ್ ಗೆ ನಿಮಗೆ 84 GB ಸಿಗ್ತಾ ಇದೆ. ಜಿಯೋದಲ್ಲಿ ಒಂದು ಕಂಡೀಷನ್ ಏನಂದ್ರೆ, ನೀವು ಹೊಸ ಜಿಯೋ ಸಿಮ್ ಅನ್ನ ತಗೋಬೇಕಂದ್ರೆ 99 ರೂಪೀಸ್ ರೀಚಾರ್ಜ್ ಮಾಡಲೇಬೇಕು. ನೀವು ಈಗಾಗಲೇ 99 ರೂಪೀಸ್ ರೀಚಾರ್ಜ್ ಮಾಡಿದ್ರೆ ಮತ್ತೆ ಮಾಡುವ ಅವಶ್ಯಕತೆ ಇಲ್ಲ. ಸೊ ದಯವಿಟ್ಟು ಈ ಮಾನ್ಸೂನ್ ಆಫರ್ ಅನ್ನ ಈಗಲೇ ರೀಚಾರ್ಜ್ ಮಾಡಬೇಡಿ, ಯಾಕಂದ್ರೆ ನಮ್ಮ ಜಿಯೋ ಸಮ್ಮರ್ ಸರ್ಪ್ರೈಸ್ ಆಫರ್ ಜುಲೈ 15 ಗೆ ಎಂಡ್ ಆಗುತ್ತೆ. ಜುಲೈ 15 ಆದ್ಮೇಲೆ ಮತ್ತೆ ನಮಗೆ 28 ಡೇಸ್ ಸಿಗುತ್ತೆ. ಸೊ ಆ 28 ಡೇಸ್ ಆದ್ಮೇಲೆ ನೀವು ಈ ಆಫರ್ ಅನ್ನ ರೀಚಾರ್ಜ್ ಮಾಡ್ಕೋಬಹುದು. ನೀವೇನಾದ್ರೂ ಈ ಮಾನ್ಸೂನ್ ಆಫರ್ ಅನ್ನ ಈಗಲೇ ರೀಚಾರ್ಜ್ ಮಾಡ್ಕೊಂಡ್ರೆ ನಿಮ್ಮ ರೀಚಾರ್ಜ್ ಎಲ್ಲ ಪೆಂಡಿಂಗ್ ಅಲ್ಲಿ ಇರುತ್ತೆ. ಸೊ ಜಿಯೋದ ಈ ಆಫರ್ ನೋಡಿ ಬೇರೆ ಆಪರೇಟರ್ ಏನಾದ್ರು ಇದಕ್ಕೂ ಒಳ್ಳೆ ಆಫರ್ ಏನಾದ್ರು ಕೊಟ್ರೆ ನೀವು ರೀಚಾರ್ಜ್ ಮಾಡಿಸಿದ್ದು ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ಜಿಯೋ ಮಾನ್ಸೂನ್ ಆಫರ್ ಅನ್ನ ಇವಾಗಲೇ ರೀಚಾರ್ಜ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಜಿಯೋದ ಹೊಸ ಆಫರ್ ಬಂದಿದೆ ಅಂತ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಜಿಯೋ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಮತ್ತು ಟೆಕ್ನಾಲಜಿಗೆ ಸಂಬಂಧಪಟ್ಟ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.